ಓಂ ಘಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇದೇ ತಿಂಗಳು ಮೇ 16 ಶನಿ ಜಯಂತಿ, ಭಾವುಕ ಅಮಾವಾಸ್ಯೆ ಇರೋದ್ರಿಂದ ಅವತ್ತಿನ ದಿನ ಏನಾದರೂ ನೀವು ಶ್ರದ್ಧೆ ಭಕ್ತಿಯಿಂದ ನಾ ಹೇಳೋ ಕ್ರಿಯೆ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಪ್ರೀತಿಯಲ್ಲಿ ಏನಾದರೂ ಸೋತು ಬಿಟ್ಟಿದ್ರೆ, ಇಲ್ಲ ಅವ್ರನ್ನ ಕಳ್ಕೊಂಡು ಬಿಟ್ಟಿದ್ರೆ, ಅವರಾಗಿ ಅವರೇ ನಿಮ್ಮ ಹತ್ತಿರ ಬರ್ತಾರೆ. ಇದಕ್ಕೆ ಏನು ಮಾಡಬೇಕು, ಇದು ಮಾಡೋದ್ರಿಂದ ಏನಾಗುತ್ತೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸ್ನೇಹಿತರೆ, ಇದು ತುಂಬ ಸರಳವಾಗಿದೆ, ಅಷ್ಟೇ ಬಲಿಷ್ಠವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಅವತ್ತು ಶನಿ ಜಯಂತಿ ಇರೋದ್ರಿಂದ, ಅದರಲ್ಲೂ ಶನಿವಾರ ದಿನ ಕಲಿತು ಬಂದಿರೋದ್ರಿಂದ ಈ ಕ್ರಿಯೆ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ಆದಷ್ಟು ಬೇಗ ಕೆಲವೇ ದಿನಗಳಲ್ಲಿ ನೀವು ಏನು ಕಳ್ಕೊಂಡಿದ್ದೀರೋ ಅವ್ರನ್ನ ಪಡ್ಕೋತೀರ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ನಿಂಬೆಹಣ್ಣು, ಮತ್ತು ಒಂದು ಚಿಕ್ಕದಾದಂಥ ಕುಡಿಕೆ ಅಂದರೆ ಕುಳ್ಳೆ ಅಂತಾರೆ, ಮತ್ತು ಇಬ್ಬರದು ಫೋಟೋ, ಸ್ವಲ್ಪ ಅಕ್ಷತೆ ತೆಗೆದುಕೊಂಡು ಫೋಟೋದಲ್ಲಿ ಮೊದಲಿಗೆ ನಿಮ್ಮ ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ, ಅವರ ಫೋಟೋ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ, ಮತ್ತು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಳ್ಳಿ. ಬರೆದು ಆದ ಮೇಲೆ ನಿಂಬೆಹಣ್ಣಿನ ಮೇಲೆ ಮೊದಲಿಗೆ ನಿಮಗೆ ಯಾರು ಬೇಕಾಗಿದ್ದಾರೋ, ಅಂದರೆ ಯಾರನ್ನು ಇಷ್ಟಪಡ್ತಾ ಇದ್ದೀರೋ, ಯಾರು ನಿಮ್ಮ ಪ್ರೀತಿಗೆ ತೌಕದಿಂದ ನೀವು ಕಾಯ್ತಾ ಇದ್ದೀರೋ ಅವರ ಹೆಸರನ್ನು ಬರೆಯಿರಿ. ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಬರೆದು ಫೋಟೋ ಮತ್ತು ನಿಂಬೆಹಣ್ಣು ಎರಡನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾನು ನಿಮಗೆ ಒಂದು ಮಂತ್ರವನ್ನು ಕೊಡ್ತೇನೆ. ಆ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ನಿಂಬೆಹಣ್ಣು ಮತ್ತು ಇಬ್ಬರ ಫೋಟೋ ಅಷ್ಟನ್ನು ಆ ಕುಳ್ಳೆನಲ್ಲಿ, ಅಂದರೆ ಕುಡಿಕೆಯಲ್ಲಿ ಹಾಕಿ, ಅದನ್ನು ಒಂದು ಟೇಪಿನ ಸಹಾಯದಿಂದ, ಬ್ರೌನ್ ಟೇಪ್ ಬರುತ್ತೆ, ಇಲ್ಲ ಸೆಲೋ ಟೇಪ್ ಬರುತ್ತೆ, ಅದರ ಸಹಾಯದಿಂದ ಅದರ ಒಳಗಡೆ ಅಕ್ಷತೆ ಮತ್ತು ಅರಿಶಿಣ ಕುಂಕುಮ ಹಾಕಿ, ಗಂಧದ ಕಡ್ಡಿ ಅಗರಬತ್ತಿಯನ್ನು ಬೆಳಗಿ, ಊದ್ಗಡ್ಡಿ ಅದನ್ನು ಬೆಳಗಿ ಅದನ್ನು ಪ್ಯಾಕ್ ಮಾಡಿಬಿಡಿ. ಪ್ಯಾಕ್ ಮಾಡಿ ಆದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಅರಳಿ ಮರದ ಪಕ್ಕದಲ್ಲಿ, ಬುಡದಲ್ಲಿ ಅಕ್ಕಪಕ್ಕ, ಅಥವಾ ಬಿಳಿ ಎಕ್ಕೆ ಗಿಡ ಅದರ ಬುಡದಲ್ಲಿ ಒಂದು ಅರ್ಧ ಅಡಿ ಗುಂಡಿಯನ್ನು ತೋಡಿ ಅದನ್ನು ಮುಚ್ಚಿ ಹಿಂದೆ ತಿರುಗಿ ನೋಡಬೇಡಿ, ಬಂದು ಬಿಡಿ. ಬಂದು ಆದ ಮೇಲೆ ಅವತ್ತಿನ ಸಾಯಂಕಾಲ, ಯಾಕೆ ಅಂದರೆ ಅವತ್ತು ಶನಿ ಜಯಂತಿ ಇರೋದ್ರಿಂದ, ಶನಿವಾರ ಇರೋದ್ರಿಂದ ಕಾಗೆಗಳಿಗೆ ಸ್ವಲ್ಪ ಯಾವುದಾದ್ರೂ ಆಹಾರವನ್ನು ತಿನ್ನೋದಕ್ಕೆ ಹಿಡಿ. ಇಷ್ಟೂ ನೀವು ಮಾಡಿದ್ದೆ ಆದಲ್ಲಿ ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಅವರು ಬರ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಭಗವತಿ ಮಹಾಮೋಹಿನಿ ಮಹಾಮಾಯೆ ಅಮುಖಿ ಮಂ ವಶಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಭಗವತೆ ಮಹಾಮೋಹಿನಿ ಮಹಾಮಾಯೆ ಅಮುಖಿ ಮಂ ವಶಂ ಫಟ್ ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರೋರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ.